अच्युतं केशवं कृष्णदामोदरं ಕುರ್ಚಿ ಹಾಕಿದೆ ನಮ್ಮ ಕಾಲೇಜಿನಲ್ಲಿ ಪ್ರೊಫೆಸರ್ ರಾಘವೇಂದ್ರ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಪ್ರಸಾರಕ ಸಮಿತಿಯ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಮತ್ತು ಮಹಿಳಾ ಮಂಡಳದವರಿಗೆ ನಾವು ಇದರ ಮಹತ್ವದ ಕುರಿತು ಕಾರ್ಯಾಗಾರವನ್ನು ನಡೆಸಿದ್ದೀವಿ. ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಿಕೊಟ್ಟಿದ್ದೀವಿ. ಈ ಸುಸಂದರ್ಭದಲ್ಲಿ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಶಿಕ್ಷಣ ಪ್ರಸಾರಕ ಸಮಿತಿಯವರಿಗೆ ನಿಜವಾಗ್ಲೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಕಾರಣ ಅಷ್ಟೇ, ಯಾಕಪ್ಪ ಅಂತಂದರೆ ತಾವು ಯೋಗ ಮಾಡೋದ್ರೊಂದಿಗೆ ಮಕ್ಕಳಲ್ಲಿ ಸಹಿತ ಅದನ್ನು ತುಂಬತಕ್ಕಂಥ ಒಂದು ಅವರಿಗೆ ಕಳಕಳಿ ಇದೆ. ಆ ಒಂದು ದೃಷ್ಟಿಯಿಂದ ಅವರು ಈ ಒಂದು ಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ಸರ್ ಹೇಳಿದರು, ಶಶಿಭೂಷಣ್ ಹೆಗಡೆ ಸರ್ ಹೇಳಿದರು, ನಿಜವಾಗ್ಲೂ ಕೂಡ ತಾಲೂಕಿನಾದ್ಯಂತ ಎಲ್ಲರಿಗೂ ಕೂಡ ನಾವು ಬಹಳಷ್ಟು ಕಡೆ ಹೋಗಿ ಯೋಗಗಳ ಬಗ್ಗೆ ತಿಳುವಳಿಕೆ ನಾವು ಕೊಟ್ಟಿದ್ದೀವಿ. ಅಷ್ಟಲ್ಲದೆ ಈ ಒಂದು ಬಾಲಕರ ಮತ್ತು ಬಾಲಕಿಯರ ಶಾಲೆಯಲ್ಲಿ ಕೂಡ, ಪ್ರೌಢಶಾಲೆಯಲ್ಲಿ ಕೂಡ ನಾವು ಪ್ರತಿ ವಾರ ಯೋಗವನ್ನು ಆ ಒಂದು ಕ್ಲಾಸ್ ರೂಮ್ದಲ್ಲೇ ಕಲಿಸ್ತೀವಿ ಅಂತೇಳಿ ನಿಜವಾಗ್ಲೂ ಕೂಡ ಭಾಳ ಖುಷಿ ಆಯಿತು. ಎಲ್ಲಿ ಕೂಡ ಯೋಗಗಳನ್ನು ಕಲಿಸ್ತಕ್ಕಂಥ ಶಾಲೆಗಳು ಇಲ್ಲೇ ಇಲ್ಲ. ಶಾಲೆಯಲ್ಲೇ ನಿಮ್ಮ ಪಠ್ಯ ಪುಸ್ತಕಗಳ ಜೊತೆಗೆ ಯೋಗವನ್ನು ಕಲಿಸ್ತಕ್ಕಂಥ ಶಾಲೆ ಒಂದೇ ಇದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ನಾನು ಕೂಡ ಸಿದ್ದಾಪುರದಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಬೇರೆ